5:30ನಾ? ಐದುವರೆಗೇನೆ ಇಷ್ಟೊಂದು ಕತ್ಲೆ ಥರ ಕಾಣ್ತದಲ್ಲ. ಕುತ್ಕೋ ಅಪ್ಪು, ಕೆಳಗಡೆ ಕುತ್ಕೋ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗಿನ ಜಾವದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಊರಿಗೆ ಹೋಗೋಣ ಅಂತೇಳಿ ಹೊರಟಿರೋ ಅಂಥದ್ದು. ಇವತ್ತು ಟೈಮ್ ಬಂದು ಆವಾಗಲೇ 5:30 ಆಗಿದೆ. 5:30 ಆದ್ರೂ ಇಷ್ಟೊಂದು ಕತ್ಲೆ, ಸ್ವಲ್ಪ ಬೆಳಕೆ ಇಲ್ಲ. ಶಿವು ಬರ್ತಾ ಇಲ್ಲ, ನಾನು ಯಶು ಇಬ್ಬರೇನೆ ಹೋಗ್ತಾ ಇರೋಂಥದ್ದು. ಭಾನುವಾರ ಒಂದು ನಮ್ಮದು ಗುರುಪ್ರವೇಶದ್ದು ಫಂಕ್ಷನ್ ಇದೆ ನಮ್ಮ ರಿಲೇಷನ್ದು. ಹಾಗಾಗಿ ಇವತ್ತು ಸ್ವಲ್ಪ ಊರಲ್ಲಿ ಕೆಲಸ ಇತ್ತು, ಹಂಗಾಗಿ ಇವತ್ತೇ ಹೋಗೋಣ. ಇನ್ನು ನಾಳೆ ಎಲ್ಲ ದೀಪಾವಳಿಗೆ ಬಸ್ಸು ರಶ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತೇ ಹೊರಟಿದ್ದೀವಿ. ನೋಡಬೇಕು ಸೀಟ್ ಸಿಗುತ್ತಾ ಏನೋ ಅಂತ ಹೇಳ್ಬಿಟ್ಟು. ಇನ್ನು ಬೆಳಗ್ಗೆನೆ ಕಾಫಿನೂ ಸಹಿತ ಕುಡ್ದಿಲ್ಲ, ಏನೂ ಇಲ್ಲ, ಹಂಗೆ ಹೊರಟಿರೋ ಅಂಥದ್ದು. ಬೆಳಗ್ಗೆನೆ ಕಾಫಿ ಕುಡಿದ್ಬಿಟ್ರೆ ಬಸ್ಸಲ್ಲೆಲ್ಲ ಸ್ವಲ್ಪ ವಾಮಿಟ್ ಬಂದಂಗೆ ಆಗುತ್ತೆ, ಹಂಗಾಗಿ ಹಂಗೆ ಹೋಗ್ತಾ ಇರೋ ಅಂಥದ್ದು. ನೋಡ್ಬೇಕು ಅಲ್ಲಿ ಬಸ್ ಸಿಗ್ತದೋ ಏನೋ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮನೆಗೆ ನಿಯರ್ ಬಂದು 8ನೇ ಮೈಲಿ ಸಿಗ್ನಲ್ಗೆ ಹೋಗ್ಬೇಕು ಬಸ್ಗೆ. ಹಂಗಾಗಿ ಶಿವು ಬಸ್ ಹತ್ತಿಸ್ಬಿಟ್ಟು ಹೋಗೋಣ ಅಂತೇಳಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಬಂದು ನೋಡಿದ್ರೆ ಒಂದೇ ಒಂದು ಬಸ್ಸು ಕೂಡ ಬರ್ತಾ ಇಲ್ಲ, ಎಲ್ಲ ಫ್ಲೇವರ್ ಮೇಲ್ಗಡೆನೆ ಹೋಗ್ತಾ ಇದೆ. ಅಷ್ಟೊಂದು ರಶ್ ಆಗಿದೆ ಅಂತಲೇ ಹೇಳ್ಬೋದು. ಜನ ಅಂತೂ ತುಂಬಾ ನಿಂತಿದ್ದಾರೆ. ಇವಾಗೆಲ್ಲ ಕಾರ್ಗಳೆಲ್ಲ ಬರ್ತಾ ಇದೆಯಲ್ಲ, ಅದನ್ನೆಲ್ಲ ಅಡ್ಡೆ ಹಾಕ್ಬಿಟ್ಟು ಹತ್ತಲಿಕ್ಕೆ ಶುರು ಮಾಡ್ಕೊತಾ ಇದ್ದಾರೆ. ಅಷ್ಟೊಂದು ಜನ ಅಂತಲೇ ಹೇಳ್ಬೋದು. ಹಂಗಾಗಿ ಸ್ವಲ್ಪ ಲೇಟಾಗೇ ಬಿಡುತ್ತೆ ಊರ ಕಡೆ ಎಲ್ಲ ಬರಬೇಕು ಅಂತ ಹೇಳಿದ್ರೆ. ನಮ್ಮ ಕಡೆಗೆ ಬಸ್ಸು ಸಾಮಾನ್ಯವಾಗಿ ಇವಾಗ ಕಡಿಮೆನೇ ಆಗಿಬಿಟ್ಟಿದೆ. ಈ ಥರ ಹಬ್ಬದ ಟೈಮ್ಗಳಲ್ಲಾದರೂ ಸ್ವಲ್ಪ ಎಕ್ಸ್ಟ್ರಾ ಬಸ್ನ ಬಿಟ್ರೆ ಬೇರೆಯವ್ರಿಗೆಲ್ಲ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನನಗೂ ಕೂಡ ಒಂದು ಬಸ್ಸು ಸಿಕ್ಕಿತ್ತು ಅಂತಲೇ ಹೇಳ್ಬೋದು, ನಾನ್ ಸ್ಟಾಪು. ಹಂಗಾಗಿ ಸೀಟು ಕೂಡ ಸಿಕ್ತು, ಹಂಗಾಗಿ ಬಸ್ಗೆ ಹತ್ಕೊಂಡೆ. ಕಾರ್ಗಳಿಗೇನು ಹೋಗಲಿಲ್ಲ ನಾನು. ಬಸ್ಸಲ್ಲೇ ಸ್ವಲ್ಪ ಕಂಫರ್ಟ್ ಅನ್ನಿಸ್ತಾ ಇತ್ತು ನನಗೆ. ಹಂಗಾಗಿ ಎಲ್ಲ ಜನಗಳು ಇರ್ತಾರಲ್ಲ, ನೋಡ್ಕೊಂಡು ಒಪ್ಪು ಕೂಡ ಕೂತ್ಕೊಂಡ್ಲು. ಇವಾಗ ಮಲಗಿದ್ದೀವಿ ಅಪ್ಪು ನನವೇ. ಜೋರಾಗಿ ಮಳೆ ಬರ್ತದೆ ಹೊರಗಡೆ. ಇನ್ನು ಊರಿಗೆ ಬರೋದ್ರೊಳಗಡೆ ಮಳೆ ಶುರುವಾಗ್ಬಿಟ್ಟಿತ್ತು. ಹಾಗಾಗಿ ನಾವು ಸ್ವಲ್ಪ ರೆಸ್ಟ್ ಮಾಡಿ ಎದ್ದು ಇವಾಗ ಬೆಳಗ್ಗೆ ಎದ್ದು ಗುರುಪ್ರವೇಶಕ್ಕೆ ಬರೋಣ ಅಂತೇಳಿ ಇವಾಗ ಆಲ್ರೆಡಿ ಬರೋದ್ರೊಳಗಡೆ ಮಧ್ಯಾಹ್ನನೇ ಆಗೋಗಿತ್ತು. ಆಲ್ರೆಡಿ ದೇವರೆಲ್ಲ ಕರ್ಕೊಂಡು ಬಂದು ಪೂಜೆನೂ ಕೂಡ ಶುರುವಾಗಿತ್ತು. ಒಂದು 4 ದೇವ್ರನ್ನ ಕರ್ಕೊಂಡು ಬಂದಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ರು ದೇವ್ರಿಗೆ ಅಂತಲೇ ಹೇಳ್ಬೋದು. ಆ ಮಗ್ಗಿನ ಜಡೆಗಳನ್ನ ನೋಡ್ತಾ ಇದ್ರೆ ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ. ಸಖತ್ತಾಗಿ ಡೆಕೋರೇಷನ್ ಮಾಡಿ ಪೂಜೆನ ಶುರು ಮಾಡಿಸಿದ್ರು. ಇನ್ನು ನಾವು ಹೋಗೋದ್ರೊಳಗಡೆ ಮಧ್ಯಾಹ್ನದ ಊಟ ಕೂಡ ಆಗಿತ್ತಲ್ಲ, ಹಂಗಾಗಿ ದೇವರಿಗೆ ಫಸ್ಟು ಎಡೆನ ಇಟ್ಬಿಟ್ಟು ಇವಾಗ ಪೂಜೆ ಮಾಡ್ತಾಯಿದ್ರು. ಹಂಗಾಗಿ ಆ ಸಮಯಕ್ಕೆ ನಾವು ಕೂಡ ಹೋಗಿದ್ವಿ. ಇವಾಗ ಪೂಜೆ ಕೂಡ ಶುರು ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೂಜೆನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇನ್ನು ನಮ್ಮ ಕಡೆ ಎಲ್ಲ ಯಾವ ಥರ ಅಂತ ಹೇಳಿದ್ರೆ, ಈ ಥರ ಹೊಸ ಮನೆ ಗುರುಪ್ರವೇಶ ಇಲ್ಲ ಒಳ್ಳೆ ಕಾರ್ಯಗಳು ಏನಾದರೂ ಮಾಡ್ತಾಯಿದ್ರೆ ಈ ಥರ ದೇವ್ರುಗಳನ್ನ ಕರೆಸ್ತೀವಿ. ಹಂಗಾಗಿ ನಮ್ಮ ಮಾವನ ಮಗನೂ ಕೂಡ ದೇವ್ರನ್ನ ಕರೆಸಿದ್ರು. ತುಂಬಾ ಚೆನ್ನಾಗಿ ಕರೆಸಿದ್ರು ದೇವ್ರನ್ನ ಕೂಡ. ನೈಟೆಲ್ಲ ಮೆರವಣಿಗೆ ಎಲ್ಲ ಮಾಡಿ ದೇವ್ರನ್ನೂ ಕೂಡ ಬರ್ಮಾಡ್ಕೊಂಡಿದ್ರು. ಪಟಾಕಿ ಎಲ್ಲ ಹೊಡೆದು ನೀಟಾಗಿ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು. ಲೈಟಿಂಗ್ಸ್ ಎಲ್ಲ ಹಾಕ್ಸಿದ್ರು. ನೈಟು ಬಂದಿದ್ರೆ ತುಂಬಾ ಚೆನ್ನಾಗಿ ಇರೋದು. ವಿಡಿಯೋಗಳ್ನು ಕೂಡ ಅವ್ರ ಹತ್ರ ಸೆಂಡ್ ಮಾಡಿಸ್ಕೊಂಡಿದ್ದೀನಿ, ನೋಡೋಣ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಸಾಧ್ಯವಾದರೆ. ಇನ್ನು ನಾವು ಬಂದಿದ್ದೆ ಮಧ್ಯಾಹ್ನ ಆಗಿತ್ತಲ್ವ, ಹಂಗಾಗಿ ಬಂದವ್ರನ್ನೆಲ್ಲ ಮಾತಾಡಿಸ್ಕೊಂಡು ಖುಷಿಯಾಗಿ ಇದ್ದೀವಿ. ತುಂಬ ದಿನನೇ ಆಗೋಗಿತ್ತು ಊರ ಕಡೆ ಫಂಕ್ಷನ್ಗೆ ಈ ಥರದ್ದೆಲ್ಲ ಅಟೆಂಡ್ ಮಾಡಿ ಅಂತಲೇ ಹೇಳ್ಬೋದು. ಇನ್ನು ಊರ ಕಡೆ ಫಂಕ್ಷನ್ನ ಮಾಡಿರೋದ್ರಿಂದ ತುಂಬಾ ರಿಲೇಷನ್ಸು ಇದ್ದಾರೆ ಇವರಿಗೆ ಅಂತಲೇ ಹೇಳ್ತೀನಿ. ತುಂಬ ಜನ ಕೂಡ ಇನ್ವೈಟ್ ಮಾಡಿದರು, ಹಂಗಾಗಿ ಜನಗಳು ತುಂಬಾ ಬಂದಿದ್ರು ಅಂತಲೇ ಹೇಳ್ಬೋದು. ಇನ್ನು ಊಟಕ್ಕೂ ಕೂಡ ಟೈಮ್ ಆಗಿತ್ತು ಅಂತ ಹೇಳಿ ಎಲ್ಲರೂ ಕೂಡ ಊಟಕ್ಕೂ ಕೂತ್ಕೊಂಡಿದ್ದಾರೆ. ಎಲ್ಲರೂ ಇವಾಗ ಕುಣಿಸ್ಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅಮ್ಮನ್ನ ಇನ್ನು ಯಶುನ ಎತ್ಕೋಬೇಕಲ್ಲ, ಹಂಗಾಗಿ ಫಸ್ಟು ಊಟ ಮಾಡಲಿಕ್ಕೆ ಕಳಿಸಿದ್ದೀನಿ. ಆಮೇಲೆ ಯಶುನ ಅಮ್ಮ ಎತ್ಕೊತಾರೆ, ಆಮೇಲೆ ನಾನು ಊಟಕ್ಕೆ ಹೋಗ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನೋಡ್ತಾ ಇರ್ಬೋದು ಗುರುಪ್ರವೇಶದ ಫಂಕ್ಷನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಅವರು ಬಂದು ಉಚ್ಚಿನ ಕಪ್ಲು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮಾವನ ಮಗ ಅವ್ರದ್ದು ಮನೆ ಗುರುಪ್ರವೇಶ ಇತ್ತು, ಹಂಗಾಗಿ ನಾವು ಕೂಡ ಫಂಕ್ಷನ್ಗೆ ಬಂದಿದ್ದೀವಿ. ಇನ್ನು ಬೆಳಗ್ಗೆನೇ ಎದ್ದು ಟಿಫನ್ ಕೂಡ ಮುಗಿಸ್ಕೊಂಡು ನಾವು ಬರೋ ಅಷ್ಟರೊಳಗೆಲ್ಲ ಮಧ್ಯಾಹ್ನ ಆಗಿತ್ತು. ಇನ್ನು ಎಲ್ಲರೂ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ, ಎಲ್ಲ ರಿಲೇಟಿವ್ಸ್ ಕೂಡ ಬಂದಿದ್ದಾರೆ. ಇನ್ನು ದೇವರೆಲ್ಲ ಕರೆಸಿದ್ರು. ದೇವ್ರದ್ದು ಉತ್ಸವ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಇನ್ನು ಬಂದವರೆಲ್ಲ ಊಟಕ್ಕೆ ಹೋಗ್ತಾಯಿದ್ರು. ನಾನು ಸ್ವಲ್ಪ ಲೇಟಾಗಿ ಹೋಗೋಣ ಅಂತೇಳಿ ಬಂದಿರೋಂಥದ್ದು. ನಾವು ಬಂದಿರೋದೇ ಆಲ್ರೆಡಿ ಲೇಟ್ ಅಲ್ವಾ, ಹಂಗಾಗಿ ಟಿಫನ್ನು ಕೂಡ ಮಾಡ್ಕೊಂಡು ಬಂದಿದ್ದೆ, ಹಂಗಾಗಿ ಲೇಟಾಗಿ ಹೋಗ್ತಾಯಿದ್ದೀನಿ. ಇವಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮನೇನ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು.
ಇನ್ನು ನನಗಂತೂ ಮನೇಲಿ ರೆಡಿ ಆಗಲಿಕ್ಕೆ ಟೈಮೇ ಸಿಗಲಿಲ್ಲ ಅಂತಲೇ ಹೇಳ್ಬೋದು. ಯಶು ಇದ್ಲೆಲ್ಲ ತುಂಬಾ ಆಟ ಮಾಡ್ತಾ ಇದ್ಲು. ಹಂಗಾಗಿ ದೇವಸ್ಥಾನ ಹತ್ರ ಬಂದು ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪನ. ಇನ್ನು ಕೂದಲನ್ನ ಕೂಡ ಊರಲ್ಲೇ ಬಾಚಿಸ್ಕೊಂಡು ಬಂದಿದೆ. ನನಗೆ ಅಷ್ಟಾಗಿ ತಲೆನ ಬಾಚ್ಕೊಳ್ಳೋಕ್ಕೆ ಬರೋದಿಲ್ಲ, ಹಂಗಾಗಿ ಈ ಥರ ಬಾಚಿಸ್ಕೊಂಡ್ಬಂದಿದ್ದೀನಿ. ಇವಾಗ ಅದನ್ನು ಕೂಡ ಎಲ್ಲ ನೀಟಾಗಿ ಚೆಕ್ ಮಾಡ್ಕೊತಾ ಇದ್ದೀನಿ. ಇನ್ನು ಜನ ಎಲ್ಲ ಬರೋದು ಸ್ವಲ್ಪ ಲೇಟೇನೆ. ಇಲ್ಲಿ ಹಳ್ಳಿ ಕಡೆ ಎಲ್ಲ ಸ್ವಲ್ಪ ಹಸು ಎಮ್ಮೆ ಎಲ್ಲ ಇರುತ್ತಲ್ಲ, ಹಂಗಾಗಿ ಎಲ್ಲ ನೀರು ಎಲ್ಲ ಕುಡಿಸ್ಬಿಟ್ಟು ಕಟ್ಟಾಕ್ಬಿಟ್ಟು ಸ್ವಲ್ಪ ಲೇಟಾಗೆ ಬರ್ತಾರೆ ಜನಗಳು ಅಂತಲೇ ಹೇಳ್ಬೋದು. ಅಪ್ಪು ಇಲ್ಲಿ ನೋಡಿ, ಅಪ್ಪು ಸ್ಮೈಲ್ ಮಾಡಿ, ಇಲ್ಲಿ ನೋಡಿ ಅಪ್ಪು. ಅಪ್ಪು ಕಾಸ್ಟ್ಯೂಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾಳಲ್ವಾ, ಸ್ಮೈಲ್ ಎಲ್ಲ ಮಾಡ್ತಾವಳೆ ನೋಡಿ. ಅಪ್ಪು ನೋಡಿ, ಹಾಯ್ ಅಪ್ಪು ಚಿನ್ನ, ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಹಾಯ್. ಇಲ್ಲ ಅವಾಗಲೇ ಬಂದು ಅಲ್ಲ ಆಚೆ ಇದ್ದು ನಮ್ಮ ಮಾವ ಬಂದವ್ರೆ. ಇನ್ನು ಮನೆ ಒಳಗಡೆ ಹೋಗಿದ ತಕ್ಷಣನೇ ಎಲ್ಲರೂ ಕೂಡ ಖುಷಿಯಾಗಿ ಮಾತಾಡ್ಸಿದ್ರು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಅಣ್ಣ ಕೂಡ ಆಚೆನೇ ನಿಂತಿದ್ದ, ಹಂಗಾಗಿ ನಾವು ಹೋಗಿದ ತಕ್ಷಣನೇ ಫೋಟೋ ಕೂಡ ಇಡಿಸ್ಕೊಂಡ್ವಿ. ಫೋಟೋಗ್ರಾಫರ್ನು ಕೂಡ ಕರೆಸಿದ್ರು, ಎಲ್ಲದೂ ಒಂದು ಮೆಮೊರೀಸ್ ಇರಲಿ ಅಂತ ಹೇಳ್ಬಿಟ್ಟು. ಇನ್ನು ನಾವು ಕೂಡ ಬಂದು ಹೊರಗಡೆ ಪೂಜೆನ ಮಾಡಲಿಕ್ಕೆ ಶುರು ಮಾಡ್ಕೊಂಡಿದ್ದೀವಿ. ನೈಟೆಲ್ಲ ಸ್ವಾಮ ಎಲ್ಲ ಕುಣಿದಿದ್ರಲ್ಲ, ಹಂಗಾಗಿ ದೇವ್ರನ್ನೆಲ್ಲ ಇಲ್ಲೇ ಇಟ್ಟಿದ್ದಾರೆ. ಮತ್ತೆ ಇವಾಗ ದೇವ್ರನ್ನ ಎತ್ತಬೇಕಾದ್ರೆ ಮತ್ತೇ ಡ್ಯಾನ್ಸ್ ಎಲ್ಲ ಮಾಡಿ ದೇವ್ರನ್ನ ತೊಗೊಂಡೋಗೋವಂಥದ್ದು. ಇನ್ನು ದೇವ್ರಿಗೆ ಇಲ್ಲಿ ಹೋಮ ಎಲ್ಲ ಮಾಡಿ ಈ ಥರ ದೇವ್ರನ್ನೂ ಕೂಡ ಕೂರಿಸಿದ್ದಾರೆ, ಶಿವ ಪಾರ್ವತಿ ಎಲ್ಲನೂ. ಇನ್ನು ನಮ್ಮ ಕಡೆ ಯಾವುದಾದ್ರೂ ಒಂದು ಪೂಜೆ ಪುನಸ್ಕಾರ ಏನಾದರೂ ಮಾಡ್ತೀವಿ ಅಂತ ಹೇಳಿದ್ರೆ ದಾಸಪ್ಪ ಎಲ್ಲ ಕರೆಸಿ ಪೂಜೆನೇ ಮಾಡೋವಂಥದ್ದು. ಇನ್ನು ದೇವ್ರ ಮನೆಗೂ ಕೂಡ ಐನರ್ ಹತ್ರನೇ ಡೆಕೋರೇಷನ್ ಎಲ್ಲ ಮಾಡಿಸಿ ಲಕ್ಷ್ಮಿನೂ ಕೂಡ ಕೂರಿಸಿದ್ದಾರೆ. ಫಸ್ಟ್ ಟೈಮು ದೇವ್ರ ಮನೆಗೆಲ್ಲ ಅಲಂಕಾರ ಮಾಡಿಸಿ ಹೊಸ ಮನೆಗೆ ಬರ್ತಾ ಇದ್ದಾರಲ್ಲ, ಹಂಗಾಗಿ ಅದನ್ನು ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು. ಇನ್ನು ಎಲ್ಲರೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಾ ಇದ್ರು. ಇನ್ನು ನಾನು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋಣ ಅಂತೇಳಿ ತೊಗೊತಾ ಇದ್ದೀನಿ. ನನಗೆ ಇಲ್ಲಿ ಇರೋರಲ್ಲಿ ಒಂದು 20% ಅಷ್ಟೇ ಗೊತ್ತಿರೋ ಅಂಥದ್ದು. ಎಲ್ಲರೂ ಯಾರ್ಯಾರು ಅಂತೇಳಿ ನಮಗೆ ಅಷ್ಟಾಗಿ ಗೊತ್ತಿಲ್ಲ, ಹಂಗಾಗಿ ಗೊತ್ತಿಲ್ದೇ ಇರಲಿ ಎಲ್ಲರೂ ಮಾತಾಡಿಸ್ಕೊಂಡು ಬಂತಾ ಇದ್ದೀನಿ. ಇನ್ನು ಅಮ್ಮನ ರಿಲೇಷನ್ನು ಇವರು, ನನಗೆ ಅಷ್ಟಾಗಿ ಯಾರ್ಯಾರು ಅಂತ ಹೇಳಿ ಗೊತ್ತಿರಲ್ಲ. ನಾವು ಬಂದು ಅಲ್ಲೇ ಬೆಂಗಳೂರಿಗೆ 16 ವರ್ಷ ಆಗೋಯ್ತಲ್ಲ, ಹಂಗಾಗಿ ಎಲ್ಲರೂ ಸ್ವಲ್ಪ ಮರ್ತಂಗಾಗಿದೆ ಅಂತಲೇ ಹೇಳ್ಬೋದು. ಅವರಾಗಿ ಕಂಡಿಡಿದು ಯಾರು ಮಾತಾಡಿಸ್ತಾರೆ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು, ನನಗೆ ಯಾರು ಗೊತ್ತು ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಬಂದೆ. ಇನ್ನು ಇವರೇ ಬಂದು ನಮ್ಮ ಮಾವನ ಮಗ ಮಂಜಣ್ಣ ಅಂತ ಹೇಳ್ಬಿಟ್ಟು, ಅವ್ರ ಮಿಸ್ಸಸ್ಸು ರಾಧಾ, ಇವರು ಮನೇನ ಕಟ್ಟಿರೋ ಅಂಥದ್ದು. ಸಾಕು, ಸೂಪರ್ ಆಗ್ತಾ ಇದ್ದೀನಿ. ಸಾಮಾನ್ಯವಾಗಿ ಬಿಂಡಿಗ್ನೊಲೆ ಸರ್ಕಲ್ಲು ಎಲ್ರಿಗೂ ಗೊತ್ತಿರುತ್ತೆ. ಮಂಜಣ್ಣ ಅಂತ ಹೇಳಿದ್ರೆ ಆಟ ಓಡಿಸ್ತಾರೆ, ಹಂಗಾಗಿ ಅವರು ಶ್ರಮಕ್ಕೆ ಪ್ರತಿಫಲ ದೇವರು ಕೊಡ್ಲಿ ಅಂತ ಹೇಳಿ ಭಾವಿಸ್ತೀನಿ. ಮನೇನ ಕಟ್ಟೋದು ಇವಾಗಿನ ಕಾಲದಲ್ಲಿ ತುಂಬಾನೇ ಕಷ್ಟ, ಅಷ್ಟು ಸುಲಭದ್ದು ಮಾತಲ್ಲ ಅಂತಾನೆ ಹೇಳ್ಬೋದು. ದೇವರು ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲಾನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಕೂಡ ಬ್ಲೆಸ್ಸಿಂಗ್ನ ಮಾಡ್ತೀನಿ. ತುಂಬ ಪ್ರೀತಿಯಿಂದ ಬಂದು ಮನೆಗೂ ಕೂಡ ಕರೆದಿದ್ರು, ಹಂಗಾಗಿ ನಮ್ಮ ಮಾವ ನಾನು ಬಂದಿದ್ವಿ. ಅಮ್ಮನೂ ಕೂಡ ಬಂದಿದ್ದಾರೆ, ಶಿವು ಬಂದಿರಲಿಲ್ಲ, ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಇವ್ರು ಬಂದು ನಮ್ಮ ಅಮ್ಮಂಗೆ ಅಣ್ಣ ರಾಜಣ್ಣ ಅಂತ ಹೇಳ್ಬಿಟ್ಟು, ಇವ್ರ ಮಗನೇ ಮಂಜಣ್ಣ. ಹಂಗಾಗಿ ಇವ್ರನ್ನೂ ಕೂಡ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಇವ್ರದ್ದೆಲ್ಲ ಒಂದು ನೆನಪು ಅಂತ ಇರಬೇಕು, ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ನೋಡಿರೋ ಅಂಥದ್ದು. ಇನ್ನು ಇವರೆಲ್ಲ ಹಿರಿಕರುಗಳು, ಇವರೆಲ್ಲ ಹೊರಟೋದ್ಮೇಲೆ ನಮಗೆ ಜ್ಞಾಪನೂ ಕೂಡ ಇರೋದಿಲ್ಲ ಯಾರಿದ್ರು, ಯಾರು ನಮ್ಮ ಬಂಧು ಬಳಗ ಅಂತ ಹೇಳ್ಬಿಟ್ಟು. ಇವರು ನಮ್ಮ ಅಮ್ಮನ ಅಪ್ಪನ ಮನೆ ಸಂಬಂಧ, ಹಂಗಾಗಿ ಅವ್ರದ್ದು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋ ಅಂಥದ್ದು. ಇನ್ನು ನಾವು ಕೂಡ ಊಟಕ್ಕೆ ಬಂದಿದ್ವಿ. ಊಟವಂತೂ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿ ಊಟನ ಮಾಡಿಸಿದ್ರು. ಇನ್ನು ಎಲ್ರಿಗೂ ಕೂಡ ಬಂದವ್ರಿಗೆ ರಿಟರ್ನ್ ಗಿಫ್ಟು ಕೂಡ ಕೊಡ್ತಾಯಿದ್ರು. ಇನ್ನು ನಾವು ಕೂಡ ಅರ್ಶಿನ ಕುಂಕುಮ ತೊಗೊಂಡು ರಿಟರ್ನ್ ಗಿಫ್ಟು ಕೂಡ ಈಸ್ಕೊಂಡು ಇನ್ನು ನಾವು ಮನೆ ಕಡೆ ಹೊರಡೋಣ ಅಂತೇಳಿ ಬರ್ತಾರೋ ಅಂಥದ್ದು. ಇನ್ನು ನಾವು ಆಲ್ರೆಡಿ ಲೇಟಾಗೆ ಬಂದಿರೋದ್ರಿಂದ ಸ್ವಲ್ಪ ವೀಡಿಯೋಸು ನನಗೆ ಆ್ಯಡ್ ಮಾಡ್ಕೊಳಕ್ಕಾಯಿತು. ಯಶು ಇದ್ಲಲ್ಲ, ಹಂಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಅದನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಅಡುಗೆ ಮನೆ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಎಲ್ಲನೂ ಬೆಂಗಳೂರು ಸಿಸ್ಟಮ್ ಥರನೇ ಕಟ್ಸಿರೋ ಅಂಥದ್ದು. ಇನ್ನು ನಮ್ಮ ಕಡೆ ಎಲ್ಲ ಹಳ್ಳಿ ಕಡೆ ಯಾವ ಥರ ಅಂತ ಹೇಳಿದ್ರೆ ನಾನ್ ವೆಜ್ನ ಒಳಗಡೆ ಮಾಡಲ್ಲ, ಹಂಗಾಗಿ ಇದನ್ನ ಸ್ಟೋರೇಜ್ನು ಕೂಡ ಈ ಥರ ಕಟ್ಸಿದ್ದಾರೆ. ಇನ್ನು ತುಂಬ ಜನ ಅಂತ ಅಂದರೆ ತುಂಬ ಜನ ಬಂದ್ಬಿಟ್ರು, ಹಂಗಾಗಿ ವಿಡಿಯೋಸ್ ಏನು ಮಾಡ್ಕೊಳ್ಳಿಕ್ಕೆ ನನಗೆ ಆಗಲಿಲ್ಲ ಅಂತಲೇ ಹೇಳ್ಬೋದು. ಹಳ್ಳಿ ಕಡೆ ಅಂತ ಹೇಳಿದ್ರೆ ಊಟ ಸಮಯಕ್ಕೆ ತುಂಬ ಜನ ಬರೋ ಅಂಥದ್ದು. ಹಳ್ಳಿ ಕಡೆ ಎಲ್ಲ ಹಸು ಎಮ್ಮೆ ಎಲ್ಲ ಇರ್ತದಲ್ಲ, ಹಂಗಾಗಿ ಎಲ್ಲನೂ ನೋಡಿಕೊಂಡು ಮನೆ ಕಡೆ ಎಲ್ಲ ಬಾವಣಿಸ್ಕೊಂಡು ಬರಬೇಕು, ಹಂಗಾಗಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಜನಗಳಿಗೆ. ಹಂಗಾಗಿ ಮಧ್ಯಾಹ್ನ ಆಯ್ತಾ ತುಂಬ ಜನ ಬಂದರು ಅಂತಲೇ ಹೇಳ್ಬೋದು. ಇಲ್ಲ ಅಂತಂದ್ರು ಒಂದು 2,000 ಜನ ಸೇರಿರ್ಬೋದು, ನಂಗೆ ಅಂದಾಜು ಅಷ್ಟು ಗೊತ್ತಿಲ್ಲ. ಹಂಗಾಗಿ ಜನ ತುಂಬಾ ಬಂದರು ಬರ್ತಾ ಜನಗಳು. ಇನ್ನು ನೈಟು ಮಾಡಿರೋಂಥ ಪೂಜೆನೂ ಸ್ವಲ್ಪ ಆ್ಯಡ್ ಮಾಡ್ತೀನಿ ನೋಡಿ. ಇನ್ನು ನೈಟೇನೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಹೋಮ ಕೂಡ ನೈಟೇನೆ ಶುರು ಮಾಡಿದ್ದಾರೆ. ಬೆಳಗ್ಗೆ ಎದ್ದು ಮಾಡಲಿಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಹಂಗಾಗಿ ನೈಟಿಂದು ಕ್ಲಿಪ್ಪಿಂಗ್ಸ್ನು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಹೋಮ ಎಲ್ಲ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾವು ಲೇಟಾಗಿ ಹೋದ್ವಲ್ಲ, ಹಂಗಾಗಿ ಇದನ್ನ ಯಾವುದೂ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಬೇರೆಯವ್ರ ಹತ್ರ ಕಳಿಸ್ಕೊಂಡಿದ್ದೆ. ಹಂಗಾಗಿ ಅದನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ವಿಡಿಯೋ ಸ್ವಲ್ಪ ಶಾರ್ಟ್ ಆಗಿಬಿಡುತ್ತೆ, ಸ್ವಲ್ಪ ಲೆಂತಿಯಾಗಿರಲಿ ಅಂತ
ಹೇಳ್ಬಿಟ್ಟು. ಇವಾಗ ನೀವು ಕೂಡ ನೋಡ್ತಾ ಇರ್ಬೋದು, ಇಬ್ಬರು ಹೆಣ್ಮಕ್ಳು, ಒಬ್ಬ ಗಂಡು ಮಗ ನಮ್ಮ ಅಣ್ಣಂಗೆ. ಹಂಗಾಗಿ ಅವ್ರನ್ನೂ ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ವಿಡಿಯೋ ಬಂದು ನೈಟು ದೇವ್ರನ್ನ ತಗೊಂಡ್ ಬರ್ಬೇಕಾದ್ರೆ ಮಾಡಿರೋ ಅಂತ ವಿಡಿಯೋ. ಈ ಲೈಟಿಂಗ್ಸ್ ಎಲ್ಲ ನೋಡ್ಲಿಕ್ಕೆ ನೈಟ್ ಹೊತ್ತು ತುಂಬಾ ಸುಂದರವಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಇವ್ರು ಬಂದು ಉಜ್ಜಿನಕೊಪ್ಲು ಊರ ಹೆಸರು. ಇವ್ರು ಬಂದು ಮಾಣಿಕೊಪ್ಲು ಗೇಟ್ ಅಲ್ಲಿ ಮನೆನ ಕಟ್ಟಿರೋ ಅಂತದ್ದು. ಸೈಟ್ ನ ತಗೊಂಡು ಮನೆನ ಕಟ್ಟಿದ್ದಾರೆ. ತುಂಬಾ ಶ್ರಮ ಪಟ್ಟು ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರ ಶ್ರಮಕ್ಕೆ ಪ್ರತಿಫಲ ಸಿಗ್ಲಿ ಅಂತ ಹೇಳಿ ಆಶಿಸ್ತೀನಿ. ಅವರು ಮುಂದೆ ಮಾಡುವಂಥ ಎಲ್ಲ ಒಳ್ಳೆ ಕೆಲಸಗಳಿಗೂ ದೇವರು ಒಳ್ಳೆಯ ಆಶೀರ್ವಾದ ಮಾಡಲಿ, ಅವ್ರ ಮನೆ ತುಂಬ ಸಮೃದ್ಧಿಯಿಂದ ಬೆಳೀಲಿ ಅಂತೇಳಿ ನಾನಂತೂ ಆಶೀರ್ವಾದ ಮಾಡಿ ಬ್ಲೆಸ್ಸಿಂಗ್ನು ಕೂಡ ಮಾಡ್ತೀನಿ ಅಂತಲೇ ಹೇಳ್ಬೋದು. ಇನ್ನು ನೈಟು ದೇವ್ರನ್ನ ಕರ್ಕೊಂಬರ್ಬೇಕಾದ್ರೆ ಈ ಥರನೇ ನಮ್ಮ ಕಡೆ ದೇವ್ರನ್ನ ಕುಣಿಸೋ ಅಂಥದ್ದು. ಹಂಗಾಗಿ ಅದನ್ನು ಕೂಡ ಇವಾಗ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಮ್ಮ ಕಡೆ ಸ್ವಾಮ ಕುಣಿಯೋದು ಅಂತ ಹೇಳಿದ್ರೆ ಇದೇ ಥರನೇ. ಆದರೆ ಮನುಷ್ಯರನ್ನೇ ಕುಣಿಯೋ ಅಂಥದ್ದು, ಆದರೆ ದೇವ್ರದ್ದು ಮುಖವಾಡ ಧರಿಸ್ಕೊಂಡು ಈ ಥರ ಡ್ಯಾನ್ಸ್ನ ಮಾಡೋ ಅಂಥದ್ದು. ಇದನ್ನೆಲ್ಲ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಲೈವ್ ಆಗಿ. ಇನ್ನು ನಾನು ಬಂದು ಇವ್ರ ಮನೆ ಫಂಕ್ಷನ್ಗೆ ಇದೇ ಫಸ್ಟ್ ಟೈಮು ಬಂದಿರೋ ಅಂಥದ್ದು. ನನಗೆ ಫಸ್ಟು ಇವರೆಲ್ಲ ಯಾರು ಅಂತ ಹೇಳಿ ಗೊತ್ತೇ ಇರಲಿಲ್ಲ. ಹಂಗಾಗಿ ಅಮ್ಮ ತಿಳಿಸ್ಕೊಟ್ರು, ಇವರು ಅವರು ಅಂತ ಹೇಳ್ಬಿಟ್ಟು. ನಮ್ಮ ಅಜ್ಜಿ ತೀರೋದಾಗ ಇವರೆಲ್ಲ ಬಂದಿದ್ದರಿಂದ ನಾನು ಇವ್ರನ್ನೆಲ್ಲ ನೋಡಿದ್ದು. ಹಂಗಾಗಿ ಅಮ್ಮನ್ನ ಕೇಳಿ ತಿಳ್ಕೊಂಡೆ ಅಂತಲೇ ಹೇಳ್ಬೋದು. ಅಂದ್ರೆ ರಿಲೇಷನ್ಗಳು ಅಂತ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಯಾರೇ ಆದರೂ ಅಷ್ಟೇ ತುಂಬಾ ಇಷ್ಟಪಡ್ತೀನಿ ನಾನು ರಿಲೇಷನ್ಗಳನ್ನ. ಅಂಥದ್ರಲ್ಲಿ ನಮ್ಮನ್ನು ಒಬ್ಬರು ಅಂತೇಳಿ ಗುರ್ತಿಸಿ ಬೆಂಗಳೂರುವರೆಗೂ ಬಂದು ಕರೆದ್ಬಿಟ್ಟು ಹೋಗಿದ್ರು. ಹಂಗಾಗಿ ತುಂಬ ಖುಷಿಯಿಂದ ನಾವು ಕೂಡ ಬಂದಿದ್ವಿ. ಬಂದಮೇಲೂ ಕೂಡ ತುಂಬ ಖುಷಿಯಿಂದ ಪ್ರೀತಿಯಿಂದ ಮಾತಾಡ್ಸಿದ್ರು ಅಂತಲೇ ಹೇಳ್ಬೋದು. ಇನ್ನು ನೈಟು ದೇವ್ರದ್ದು ಮೆರವಣಿಗೆ ಆಗೋವರೆಗೂ ನಾವು ಇರಲಿಕ್ಕೆ ಆಗೋದಿಲ್ಲ ಅಂತೇಳಿ ಫಂಕ್ಷನ್ನ ಮುಗಿಸ್ಕೊಂಡು ನೈಟೇನೆ ಹೊರಡ್ತಾ ಇದ್ದೀವಿ. ಬೆಂಗಳೂರಿಗೆ ಬರಬೇಕು. ಹಂಗಾಗಿ ದೀಪಾವಳಿ ಹಬ್ಬ ಇರೋದ್ರಿಂದ ಬೆಳಗ್ಗೆಗೆ ಎಲ್ಲರೂ ಕೂಡ ಹೊರಟ್ಬಿಡ್ತಾ ಇದ್ದೀವಿ. ಇಲ್ಲಿ ಗಾಡಿಗೆ ಪೂಜೆನ ಮಾಡಿರಲಿಲ್ಲ, ಹಾಗಾಗಿ ಬೆಂಗಳೂರಿಗೆ ಹೊರಡ್ತಾ ಇರೋ ಅಂಥದ್ದು. ಇವತ್ತಿನ ವ್ಲಾಗು ಇದಾಗಿತ್ತು, ಗುರುಪ್ರವೇಶದ್ದು ವ್ಲಾಗು. ಯಾರಿಗಾದ್ರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.